ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತ ಮಾಡ್ತೇನೆ. ಈ ಒಂದು ಮಧ್ಯಯುಗೀನ ಭಾರತದ ಚರಿತ್ರೆಯಲ್ಲಿ ನಾವು ಇಷ್ಟು ದಿನಗಳ ಕಾಲ ಮುಸಲ್ಮಾನರು ಭಾರತಕ್ಕೆ ಹೇಗೆ ಬಂದರು, ಯಾವಾಗ ಬಂದರು, ಇಸ್ಲಾಂ ಧರ್ಮ ಹೇಗೆ ಬಂತು, ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ ಹೇಗೆ ಸ್ಥಾಪನೆಯಾಯಿತು, ಆ ಮುಸಲ್ಮಾನರ ಆಳ್ವಿಕೆಯನ್ನು ನಾವು ಭಾರತದಲ್ಲಿ ಏನಂತ ಕರಿತೇವೆ, ದೆಹಲಿ ಸುಲ್ತಾನರ ಒಂದು ಆಳ್ವಿಕೆ ಅಂತ ನಾವೇನು ಕರಿತೇವೆ. ಸೊ ಆ ಒಂದು ದೆಹಲಿ ಸುಲ್ತಾನರ ಬಗ್ಗೆ ಇಲ್ಲಿಯವರೆಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೇವೆ. ಅದು ಗುಲಾಮಿ ಸಂತತಿ ಇರ್ಬೋದು, ಖಿಲ್ಜಿ ಸಂತತಿ ಇರ್ಬೋದು, ತೊಗಲಕ್ ಸಂತತಿ ಇರ್ಬೋದು. ಅದರಲ್ಲಿ ಪ್ರಮುಖವಾಗಿ ಗುಲಾಮಿ ಸಂತತಿಯ ಕೆಲವು ಅರಸರುಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಅಲ್ಲದೆ ಖಿಲ್ಜಿ ಸಂತತಿಯಲ್ಲಿ ಮೊಹಮ್ಮದ್ ಬಿನ್ ತೊಗಲಕನ ಅಲಾವುದ್ದೀನ್ ಖಿಲ್ಜಿಯ ಬಗ್ಗೆ ನಾವು ಮಾತನಾಡಿದ್ದೇವೆ. ಅವನ ಒಂದು ಆಡಳಿತ, ಅವನ ಒಂದು ಸುಧಾರಣೆಗಳು, ವಿಶೇಷವಾಗಿ ಅವನ ಮಾರುಕಟ್ಟೆ ಸುಧಾರಣೆಗಳು, ಇವುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅನಂತರ ನಾವು ಮೊಹಮ್ಮದ್ ಬಿನ್ ತೊಗಲಕನ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಿದ್ದೇವೆ. ಮೊಹಮ್ಮದ್ ಬಿನ್ ತೊಗಲಕ್ ಏನು ಆಡಳಿತಾತ್ಮಕವಾಗಿ ಸುಧಾರಣೆಗಳನ್ನು ಜಾರಿಗೆ ತಂದ, ಪ್ರಯೋಗಗಳನ್ನು ಜಾರಿಗೆ ತಂದ, ಅದನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದಲ್ಲದೆ ನಾವು ಮೊಹಮ್ಮದ್ ಬಿನ್ ತೊಗಲಕನ ದಖನ್ ನೀತಿಯ ಬಗ್ಗೆ ನಾವು ಮಾತನಾಡಿದ್ದೇವೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರ ಕಾಲದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಚರ್ಚೆ ಮಾಡೋಣ. ಇಷ್ಟು ದಿನ ನಾವು ಕೇವಲ ರಾಜಕೀಯ ಚರಿತ್ರೆಯನ್ನು ಮಾತ್ರ ನಾವು ಮಾತನಾಡಿದ್ದೇವೆ. ಸೊ ಈ ತರಗತಿಯಲ್ಲಿ ಅವರ ಕಾಲದ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ದೆಹಲಿ ಸುಲ್ತಾನರು ನಿಮಗೆ ಗೊತ್ತೇ ಇದೆ, 1206ರಿಂದ 1526ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದರು. ಇವರು ಉತ್ತರ ಭಾರತಾದ್ಯಂತ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಕಡೆಗೂ ತಮ್ಮ ಆಡಳಿತವನ್ನು ವಿಸ್ತರಣೆ ಮಾಡಿದ್ರು. ದಕ್ಷಿಣ ಭಾರತದ ಹಲವಾರು ರಾಜ್ಯಗಳು ಇವರ ಒಂದು ಆಡಳಿತಕ್ಕೆ ಸೇರಿದ್ದು. ಮದುರೈವರೆಗೆ ಇವರ ಒಂದು ಆಡಳಿತ ಎನ್ನುವುದು ವಿಸ್ತರಿಸಿತ್ತು. ಮೊಹಮ್ಮದ್ ಬಿನ್ ತೊಗಲಕನ ಬಗ್ಗೆ ನಾವು ಮಾತನಾಡಬೇಕಾದ್ರೆ ನಾನು ಹೇಳಿದ್ದೆ, ಆತನ ಒಂದು ಆಡಳಿತ, ಅಧಿಕಾರ, ಸಾಮ್ರಾಜ್ಯ ಮದುರೈವರೆಗೆ ಹರಡಿತ್ತು ಅಂತ ಹೇಳಿಬಿಟ್ಟು. ಸೊ ಕೇವಲ ಇಷ್ಟು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಅವರು ನಿರ್ಮಾಣ ಮಾಡಿದ್ದಷ್ಟೇ ಅಲ್ಲದೆ ಅದ್ಭುತವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಸಹ ಇವರು ಜಾರಿಗೆ ತಂದಿದ್ರು ಮತ್ತು ಆ ಒಂದು ಆಡಳಿತವನ್ನು ಅವರು ಸ್ಥಾಪನೆ ಮಾಡಿದರು. ಇವರ ಒಂದು ಆಡಳಿತವನ್ನು ನಾವು ನೋಡ್ತಾ ಹೋದ್ರೆ ಮೊದಲನೆಯದಾಗಿ ಕೇಂದ್ರಾಡಳಿತದ ಬಗ್ಗೆ ಚರ್ಚೆ ಮಾಡೋಣ. ಸುಲ್ತಾನನೇ ಇದರ ಮುಖ್ಯ ವ್ಯಕ್ತಿ. ದೆಹಲಿ ಸುಲ್ತಾನರ ಆಳ್ವಿಕೆಯ ತುಂಬಾ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿ. ಆತನೇ ಅಂತಿಮ ವ್ಯಕ್ತಿ. ಎಲ್ಲಾ ಅಧಿಕಾರಗಳು ಅವನಲ್ಲಿಯೇ ಕೇಂದ್ರೀಕೃತವಾಗಿದ್ದು. ದೆಹಲಿ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಈವನ್ ಬಲ್ಬನ್ನನ ಬಗ್ಗೆ ನಾವು ಮಾತನಾಡಿದ್ದೇವೆ. ಬಲ್ಬನ್ ಒಬ್ಬ ನಿರಂಕುಶಮತಿಯಾಗಿ ರಾಜಪ್ರಭುತ್ವಕ್ಕೆ ಎಲ್ಲಿಲ್ಲದ ಮಹತ್ವವನ್ನು ಕೊಟ್ಟ. ಅಲಾವುದ್ದೀನ್ ಖಿಲ್ಜಿ ಆತನೂ ಸಹ ನಿರಂಕುಶ ಅಧಿಕಾರಕ್ಕೆ ಎಲ್ಲಿಲ್ಲದ ಪ್ರೋತ್ಸಾಹವನ್ನು ಆತ ಕೊಟ್ಟಿದ್ದ. ಹಾಗಾಗಿ ಬಹುತೇಕ ಎಲ್ಲಾ ಸುಲ್ತಾನರು ಸಹ ನಿರಂಕುಶಾಧಿಕಾರಿಗಳಾಗಿ ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಶಾಸನೀಯ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳು ಅವನಲ್ಲಿ ಕೇಂದ್ರೀಕೃತವಾಗಿದ್ದು. ದೆಹಲಿ ಸುಲ್ತಾನರು ತಮ್ಮನ್ನು ತಾವು ದೈವಾಂಶ ಸಂಭೂತರು ಅಂತ ಹೇಳಿಕೊಂಡಿದ್ರು. ದೈವಿಕ ಸಿದ್ಧಾಂತದಲ್ಲಿ ಅವರು ನಂಬಿಕೆಯನ್ನು ಹೊಂದಿದ್ರು. ಸುಲ್ತಾನ ದೇವರ ಪ್ರತಿನಿಧಿ, ದೇವರ ನೆರಳು ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇದ್ರು, ಪ್ರತಿಪಾದನೆ ಮಾಡ್ತಾ ಇದ್ರು. ಜನರನ್ನು ಆ ರೀತಿಯಲ್ಲಿ ನಂಬಿಸುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ರು. ಅಂದ್ರೆ ಸುಲ್ತಾನನೇ ಅಂತಿಮ, ದೇವರ ನೆರಳು. ಸುಲ್ತಾನ ಯಾರು? ದೇವರ ನೆರಳು ಎನ್ನುವಂತಹ ಒಂದು
ವಿಚಾರವನ್ನು ಅವರು ಹೊಂದಿದ್ರು. ಅಂದ್ರ ಅರ್ಥ, ಸುಲ್ತಾನನೇ ದೇವರಾದ್ರಿಂದ ಬೇರೆಯವರು ಯಾರು ಮಾತನಾಡಬಾರದು, ಸುಲ್ತಾನನ ಮಾತನ್ನು ಒಪ್ಪಬೇಕು ಎನ್ನುವ ಒಂದು ಅರ್ಥ ಅಲ್ಲಿ ಬರುತ್ತೆ. ಹಾಗಾಗಿ ಅವರು ತಮ್ಮ ಘನತೆ ಗೌರವಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋದ್ರು. ಬಲ್ಬನ್ ಸುಲ್ತಾನನ ಘನತೆ ಗೌರವಗಳನ್ನು ಹೆಚ್ಚಿಸುವ ಕೆಲಸವನ್ನು ಆತ ಮಾಡ್ದ. ಬಹುಶಃ ದೆಹಲಿ ಸುಲ್ತಾನರಲ್ಲಿಯೇ ಮೊಟ್ಟ ಮೊದಲ ಸುಲ್ತಾನನ ಘನತೆ ಗೌರವಗಳನ್ನು ಹೆಚ್ಚಿಸುವಂತಹ ಒಂದು ಕೆಲಸವನ್ನು ಮಾಡಿದವನು. ಓಕೆ, ಬಹುತೇಕ ಸುಲ್ತಾನರು ಖಲೀಫನ ಮಾನ್ಯತೆಯನ್ನು ಪಡಿತಾ ಇದ್ರು. ಬಹುತೇಕರು ಖಲೀಫನನ್ನು ತಮ್ಮ ಉನ್ನತ ವ್ಯಕ್ತಿ ಅಂತ ನಂಬಿದ್ರು, ಅವನ ಮಾನ್ಯತೆಯನ್ನು ಗಳಿಸಿದ್ರು, ಅವನಿಗೆ ನಿಷ್ಠೆಯಿಂದಿರುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದ್ರೆ ಅಲಾವುದ್ದೀನ್ ಖಿಲ್ಜಿ ಆಗ್ಲಿ ಕೆಲವರೆಲ್ಲ ಖಲೀಫನಿಯ ಮಾನ್ಯತೆಯನ್ನು ಅವರು ಪಡೆಯಲಿಲ್ಲ. ಆಮೇಲೆ ಇನ್ನೊಂದು, ಈ ಒಂದು ದೆಹಲಿ ಸುಲ್ತಾನರ ಕಾಲದ ಆಳ್ವಿಕೆಯ ತುಂಬಾ ಪ್ರಮುಖವಾದಂತಹ ವಿಚಾರ ಅಂದ್ರೆ, ಶ್ರೀಮಂತರು ಸರದಾರರು ಆಡಳಿತದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡ್ತಾ ಇದ್ರು. ಸುಲ್ತಾನನ ಅಧಿಕಾರದಲ್ಲಿ ಅವರು ಹಸ್ತಕ್ಷೇಪವನ್ನು ಮಾಡೋರು, ಕೇಂದ್ರಾಡಳಿತದಲ್ಲಿ ಅವರು ಹಸ್ತಕ್ಷೇಪವನ್ನು ಮಾಡೋರು. ಹಲವಾರು ಬಾರಿ ತಮ್ಮ ಪ್ರಭಾವವನ್ನು ಬಳಸಿ ಅವರು ಸುಲ್ತಾನನನ್ನು ಅಧಿಕಾರದ ಗದ್ದುಗೆಗೆ ಏರಿಸುವ, ಗದ್ದುಗೆಯಿಂದ ಇಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಸುಲ್ತಾನನೇ ಅಂತಿಮನಾದರೂ ಸಹ ಆ ಸರದಾರರ ಪ್ರಭಾವ, ಉಲೇಮರ ಪ್ರಭಾವ ಈ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಸಾಮಾನ್ಯವಾಗಿತ್ತು ಎನ್ನುವುದನ್ನು ನಾವು ಮರಿಬಾರದು. ಅವನೇ ಅಂತಿಮ ವ್ಯಕ್ತಿ, ನೋ ಡೌಟ್. ಆದರೂ ಕೆಲವೊಮ್ಮೆ ಈ ರೀತಿಯ ಒಂದು ಉಲೇಮರ ಪ್ರಭಾವ, ಕುಲೀನರ ಪ್ರಭಾವ, ಶ್ರೀಮಂತರ ಪ್ರಭಾವ ಆಡಳಿತದಲ್ಲಿ ಹೆಚ್ಚಾಗಿರ್ತಾ ಇತ್ತು. ಇನ್ನೊಂದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ ಅಂದ್ರೆ, ಈ ಒಂದು ದೆಹಲಿ ಸುಲ್ತಾನರಲ್ಲಿ ಉತ್ತರಾಧಿಕಾರದ ಕಾನೂನು ಅನ್ನೋದು ಇರಲಿಲ್ಲ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಹಿಂದೂ ವ್ಯವಸ್ಥೆಯಲ್ಲಿ ಉತ್ತರಾಧಿಕಾರದ ಕಾನೂನು ಇರುತ್ತೆ. ಒಬ್ಬ ರಾಜ ಇದ್ರೆ ಅವನ ನಂತರ ಅವನ ಹಿರಿಯ ಮಗ ಸಿಂಹಾಸನಕ್ಕೆ ಬರಬೇಕು ಎನ್ನುವುದು, ಅಧಿಕಾರಕ್ಕೆ ಯಾರು ಬರಬೇಕು ಎನ್ನುವಂತಹ ಒಂದು ವಿಚಾರ ಇರುತ್ತೆ. ಜಸ್ಟ್ ಎ ಮಿನಿಟ್. ಓಕೆಪ್ಪ, ಸಾರಿ, ರೈಟ್, ಹೋಪ್ ಸೊ ಯು ಆರ್ ಆಲ್ ದೇರ್. ಎಲ್ಲರೂ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಹೀಗಾಗಿ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಉತ್ತರಾಧಿಕಾರದ ಕಾನೂನು ಇರಲಿಲ್ಲ. ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರಬಹುದಿತ್ತು. ಆದ್ರೆ ಹಿಂದೂ ಉತ್ತರಾಧಿಕಾರದ ಕಾನೂನಿನ ಪ್ರಕಾರ ರಾಜ ಸತ್ ಮೇಲೆ ಅವನ ಹಿರಿಯ ಮಗ ಅಧಿಕಾರಕ್ಕೆ ಬರಬೇಕು ಎನ್ನುವಂತಹ ಒಂದು ಕಾನೂನಿದೆ. ಆದ್ರೆ ಮುಸಲ್ಮಾನರಲ್ಲಿ ಹಾಗಿರ್ಲಿಲ್ಲ. ಮುಸಲ್ಮಾನರಲ್ಲಿ ಸುಲ್ತಾನನ ಎಲ್ಲಾ ಮಕ್ಕಳು ಸಮಾನವಾಗಿ ಅಧಿಕಾರಕ್ಕೆ ಅರ್ಹರಾಗಿರ್ತಾ ಇದ್ರು. ಆದ್ರೆ ಇಸ್ಲಾಂ ಧರ್ಮದಲ್ಲಿ ಆಯ್ಕೆ ಮಾಡುವ ಅವಕಾಶ ಇದೆ, ಸುಲ್ತಾನನನ್ನು ಆಯ್ಕೆ ಮಾಡೋಕೆ ಅವಕಾಶ ಇದೆ. ಆದ್ರೆ ಹಿರಿಯ ಮಗನೇ ಅಧಿಕಾರಕ್ಕೆ ಬರಬೇಕು ಎನ್ನುವಂತಹ ಒಂದು ಮಾಹಿತಿ ಅಲ್ಲಿ ಇಲ್ಲ. ಹಾಗಾಗಿ ಒಬ್ಬ ಸುಲ್ತಾನ ಸತ್ರೆ ಒಂದು ರೀತಿಯ ದಂಗೆ ಎನ್ನುವುದು ಸಾಮಾನ್ಯವಾಗ್ತಾ ಇತ್ತು. ಎಲ್ರೂ ತಮಗೆ ಬೇಕಾದವರನ್ನು ಸಿಂಹಾಸನಕ್ಕೆ ತರುವ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ದಂಗೆಗಳಾಗೋದು, ರಕ್ತಪಾತ ಆಗೋದು, ಯಾರು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾ ಇದ್ರು, ಬಲಿಷ್ಠರಾಗಿರ್ತಾ ಇದ್ರು, ಅವರು ಈ ಒಂದು ಅಧಿಕಾರವನ್ನು ಪಡೆಯುವ ಕೆಲಸವನ್ನು ಮಾಡ್ತಾ ಇದ್ರು. ಅಂದ್ರೆ ಉತ್ತರಾಧಿಕಾರದ ಕಾನೂನು ಇಲ್ಲ ಅಂದಾಗ ಯಾವ ರೀತಿ ಆಗುತ್ತೆ ನೋಡಿ. ಓಕೆ, ಹಾಗಾಗಿ ಈ ಒಂದು ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಸುಲ್ತಾನ, ಅವನ ಉತ್ತರಾಧಿಕಾರಿ ಹೇಗಾಗ್ತಾ ಇದ್ದ, ಅವನ ಮೇಲೆ ಯಾರೆಲ್ಲ ಪ್ರಭಾವ ಬೀರ್ತಾ ಇದ್ರು, ಈ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಅಲ್ಲದೆ ಏನ್ ಕೆಲಸ ಮಾಡ್ತಾ ಇದ್ರಿ ಇವರು, ಸುಲ್ತಾನರ ಪ್ರಮುಖವಾದಂತಹ ಕರ್ತವ್ಯ ಏನು ಅಂತ ಬಂದ್ರೆ, ಸಾಮಾನ್ಯವಾಗಿ ಮುಸ್ಲಿಂ ಜನರ ರಕ್ಷಣೆಯನ್ನು ಮಾಡುವುದು, ಅದು ಅವರ ಮೊದಲ ಆದ್ಯತೆ. ತೆರಿಗೆ ಸಂಗ್ರಹಣೆಯನ್ನು ಮಾಡೋದು, ಧರ್ಮ ಯುದ್ಧಗಳನ್ನು ಮಾಡೋದು. ಧರ್ಮ ಯುದ್ಧ ಅಂದ್ರೆ ಇತರೆ ಧರ್ಮೀಯರ ಮೇಲೆ ಯುದ್ಧ ಮಾಡೋದು, ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡುವ ಕೆಲಸವನ್ನು ಮಾಡೋದು, ನ್ಯಾಯದಾನ ಮಾಡೋದು, ಇವೆಲ್ಲ ತುಂಬಾ ಪ್ರಮುಖವಾದಂತಹ ಸುಲ್ತಾನರ ಕೆಲಸಗಳಾಗಿದ್ದು. ಓಕೆ, ಸೊ ಇವು ಸುಲ್ತಾನನ ಬಗ್ಗೆ. ಕೇಂದ್ರ ಸರ್ಕಾರ ಅಂದಾಗ ಮೊದಲನೆಯ ಒಬ್ಬ ವ್ಯಕ್ತಿ ಯಾರು? ಸುಲ್ತಾನ. ಸೊ ಅವನ ಒಂದು ಅಧಿಕಾರ, ಅವನ ಒಂದು ವ್ಯಾಪ್ತಿ, ಅವನ ಮೇಲೆ ಯಾವ ಪ್ರಭಾವ ಇತ್ತು ಏನು ಎನ್ನುವ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಲ್ಲದೆ ಸುಲ್ತಾನನಿಗೆ ಆಡಳಿತದಲ್ಲಿ ಅನುಕೂಲವನ್ನು ಮಾಡುವ ಸಲುವಾಗಿ, ಸಲಹೆ ಸೂಚನೆಗಳನ್ನು ಕೊಡುವ ಸಲುವಾಗಿ, ಸಹಾಯವನ್ನು ಮಾಡುವ ಸಲುವಾಗಿ ಮಂತ್ರಿ ಪರಿಷತ್ ಇತ್ತು.
ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ವಿವಿಧ ಇಲಾಖೆಗಳಿದ್ದು, ಸೊ ವಿವಿಧ ಇಲಾಖೆಗಳನ್ನೇ ನೋಡಿಕೊಳ್ಳುವ ವ್ಯಕ್ತಿಗಳಿದ್ರು, ಅವರನ್ನೇ ನಾವು ಮಂತ್ರಿಗಳು ಅಂತ ಕರಿತೀವಿ. ಒಟ್ಟಾರೆಯಾಗಿ ಅದನ್ನು ಮಂತ್ರಿ ಪರಿಷತ್ ಅಂತಾನೆ ನಾವು ಹೇಳ್ತೀವಿ. ಸೊ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡುವ ಸಲುವಾಗಿ ಮಂತ್ರಿಗಳನ್ನು ನೇಮಕ ಮಾಡಲಾಗ್ತಾ ಇತ್ತು. ಅವರ ಸಂಖ್ಯೆ ಕಾಲಕ್ಕೆ ಬದಲಾಗ್ತಾ ಇತ್ತು. ಕೆಲವು ಸಲ 4 ಇರೋದು, 6 ಇರೋದು, ಹೆಚ್ಚಾಗೋದು. ಓಕೆ, ಇಂತಿಷ್ಟೇ ಮಂತ್ರಿಗಳಿರ್ಬೇಕು ಅಂತ ಹೇಳಿಬಿಟ್ಟು ಯಾವುದೇ ರೀತಿಯ ಕಟ್ಟುನಿಟ್ಟಾದಂತಹ ಒಂದು ನಿಯಮ ಅನ್ನುವುದೇನು ಇರಲಿಲ್ಲ. ಮಂತ್ರಿಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗೋದು. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಇದ್ದಂತಹ ಪ್ರಮುಖವಾದಂತಹ ಮಂತ್ರಿಗಳು ಯಾರು ಅಂತ ಅಂದ್ರೆ, ಮೊದಲನೆಯದಾಗಿ ದಿವಾನಿ ವಾಜೀರ್ ಅಂತ, ದಿವಾನಿ ವಾಜೀರ್ ಅಥವಾ ವಜೀರ ಅಂತನೂ ಸಹ ಅವನನ್ನು ಕರೀತಾ ಇದ್ರು. ಸೊ ಇವನು ಒಂದು ರೀತಿಯ ಪ್ರಧಾನಮಂತ್ರಿ, ಸುಲ್ತಾನನ ನಂತರ ಬರುವ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿ. ಈತ ಎಲ್ಲಾ ಇಲಾಖೆಗಳ ಮುಖ್ಯಸ್ಥ, ಯಾವುದೇ ಒಂದು ಇಲಾಖೆ ಇಲ್ಲ, ಎಲ್ಲಾ ಇಲಾಖೆಗಳ ಮುಖ್ಯಸ್ಥ. ಓಕೆ, ಹಣಕಾಸು, ಕಂದಾಯ, ಕಾನೂನು ವ್ಯವಹಾರ, ಹೀಗೆ ಹಲವಾರು ವಿಚಾರಗಳು ಅವನ ಒಂದು ವ್ಯಾಪ್ತಿಯಲ್ಲಿ ಇರೋದು. ಹಾಗಾಗಿ ಈ ಒಂದು ಇಲಾಖೆಯನ್ನು ದಿವಾನಿ ವಾಜೀರಾತ್ ಅಂತ ಕರೀತಾ ಇದ್ರು. ಸೊ ಒಬ್ಬ ಯಾರು, ದಿವಾನಿ ವಾಜೀರ್, ಮೊದಲನೆಯ ಮಂತ್ರಿ. ಎರಡನೆಯದಾಗಿ ದಿವಾನಿ ಆರಿಸ್. ಓಕೆ, ಆರಿಜಿ ಮಾಮ್ಲಿಕ್ ಅಂತನೂ ನಾನು ಹೇಳಿದ್ದೆ, ಜ್ಞಾಪಕ ಇದೆ ಅನ್ಸುತ್ತೆ. ಯುದ್ಧದ ಈತ ಯುದ್ಧ ಮಂತ್ರಿ. ಆರಿಜಿ ದಿವಾನಿ ಆರಿಸ್ ಸೈನ್ಯವನ್ನು ನೇಮಕ ಮಾಡೋದು, ತರಬೇತಿಯನ್ನು ಕೊಡೋದು, ಸೈನ್ಯದ ಶಿಸ್ತನ್ನು ನೋಡಿಕೊಳ್ಳೋದು, ಅವರಿಗೆ ಸಂಬಳ ಸಾರಿಗೆಗಳನ್ನು ಮಾಡೋದು, ಸೈನಿಕರ ದಾಖಲೆಗಳನ್ನು ಇಡೋದು ಇವನ ಪ್ರಮುಖವಾದಂತಹ ಒಂದು ಕರ್ತವ್ಯಗಳಾಗಿದ್ದು. ಸೊ ಸೈನ್ಯವನ್ನು ಈತ ನೋಡ್ಕೊಳ್ತಾ ಇದ್ದ. ಮೂರನೆಯ ಮಂತ್ರಿ ಅಂದ್ರೆ ದಿವಾನಿ ಇನ್ಶಾ. ದಿವಾನಿ ಇನ್ಶಾ ಈತ ಸುಲ್ತಾನನ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದ. ಪತ್ರ ವ್ಯವಹಾರ, ಓಕೆ, ಅಧಿಕಾರಿಗಳಿಗಿರ್ಬೋದು, ರಾಜ್ಯಪಾಲರುಗಳಿಗಿರ್ಬೋದು, ಸುಲ್ತಾನ ಏನು ಪತ್ರ ವ್ಯವಹಾರವನ್ನೇನು ಮಾಡ್ತಾ ಇದ್ದ, ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದ. ಸೊ ಆ ಒಂದು ವ್ಯವಹಾರಗಳನ್ನು ದಿವಾನಿ ಇನ್ಶಾ ನೋಡ್ಕೊಳ್ತಾ ಇದ್ದ. ಆದೇಶಗಳನ್ನು, ಸಂದೇಶಗಳನ್ನು ರವಾನೆ ಮಾಡುವ ಕೆಲಸ ಈತನದಾಗಿತ್ತು. ನಾಲ್ಕನೇದಾಗಿ ದಿವಾನಿ ರಿಸಾಲತ್. ಈತ ವಿದೇಶಾಂಗ ಮಂತ್ರಿ, ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಅಂತ ಹೇಳ್ತೀವಿ. ಸೊ ಬೇರೆ ರಾಜ್ಯಗಳೊಂದಿಗೆ, ದೇಶಗಳೊಂದಿಗೆ ಸಂಪರ್ಕವನ್ನು ಸಾಧಿಸುವಂತಹ ಒಬ್ಬ ವ್ಯಕ್ತಿ. ರಾಯಭಾರಿಗಳನ್ನು ನೇಮಕ ಮಾಡೋದು, ರಾಯಭಾರಿಗಳನ್ನು ಬರಮಾಡಿಕೊಳ್ಳೋದು, ರಾಯಭಾರಿಗಳನ್ನು ಕಳಿಸೋದು, ಬೇರೆ ರಾಜ್ಯಗಳೊಂದಿಗೆ ಶಾಂತಿ ಮಾತುಕತೆಯನ್ನು ಮಾತನಾಡೋದು, ಸ್ನೇಹ ಸಂಬಂಧ ವೃದ್ಧಿಸುವ ಕೆಲಸವನ್ನು ಮಾಡೋದು, ಇದನ್ನೆಲ್ಲ ದಿವಾನಿ ರಿಸಾಲತ್ ಅಂತ ಕರೀತಾ ಇದ್ರು. ಐದನೇದು ಸಾದರ್ ಉಸ್ ಸದೂರ್. ಈತ ಧಾರ್ಮಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಂತಹ ಮಂತ್ರಿ. ಇಸ್ಲಾಮಿಕ್ ಆಚರಣೆಗಳನ್ನು ಈತ ನೋಡಿಕೊಳ್ತಾ ಇದ್ದ, ಧಾರ್ಮಿಕ ವ್ಯವಹಾರಗಳನ್ನು ಈತ ನೋಡಿಕೊಳ್ತಾ ಇದ್ದ. ಓಕೆ, ಇಸ್ಲಾಮಿಕ್ ಜನರು ಸರಿಯಾದ ರೀತಿಯಲ್ಲಿ, ಇಸ್ಲಾಂ ಧರ್ಮದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನುವಂತಹ ವಿಚಾರಗಳನ್ನು ಈತ ನೋಡ್ತಾ ಇದ್ದ. ಹಾಗಾಗಿ ಅವನನ್ನು ಸಾದರ್ ಉಸ್ ಸದೂರ್ ಅಂತ ಕರೀತಾ ಇದ್ರು. ನಂತರದ ಒಬ್ಬ ಮಂತ್ರಿ ಬರೀದ್ ಇ ಮಾಮ್ಲಿಕ್. ಈತ ಅಂಚೆ ವ್ಯವಸ್ಥೆಯ ಮುಖ್ಯಸ್ಥ. ಓಕೆ, ಅಂಚೆ ವ್ಯವಸ್ಥೆಯನ್ನು ಆತ ನೋಡ್ಕೊಳ್ತಾ ಇದ್ದ. ಓಕೆ, ಮತ್ತು ಗೂಢಚಾರ ವ್ಯವಸ್ಥೆಯ ಮುಖ್ಯಸ್ಥನೂ ಸಹ ಆತ ಆಗಿದ್ದ. ಹಾಗಾಗಿ ಆ ಒಬ್ಬ ಮಂತ್ರಿಯನ್ನು ನಾವು ಬರೀದ್ ಇ ಮಾಮ್ಲಿಕ್ ಅಂತ ನಾವು ಕರಿತೇವೆ. ಅದಲ್ಲದೆ ದಿವಾನ್ ಇ ಖೈರತ್, ಇದು ದಾನ ಧರ್ಮಗಳನ್ನು ಮಾಡುತ್ತಿದ್ದಂತಹ ಒಂದು ಇಲಾಖೆ. ದಾನ ಧರ್ಮಗಳು ಏನು ಸುಲ್ತಾನ ಮಾಡ್ತಾ ಇದ್ದ ಅದನ್ನೆಲ್ಲ ನೋಡಿಕೊಳ್ಳೋದು. ಏಕೆಂದ್ರೆ ದಾನ ಧರ್ಮದಲ್ಲಿ ಮುಸಲ್ಮಾನರಿಗೆ ಎಲ್ಲಿಲ್ಲದ ಒಂದು ನಂಬಿಕೆ ಇದೆ. ಬಡಬಗ್ಗರಿಗೆ, ದೀನದಲಿತರಿಗೆ ದಾನ ಮಾಡುವಂತಹ ಒಂದು ವ್ಯವಸ್ಥೆ ಏನಿತ್ತು ಅದನ್ನು ಅವರು ಮಾಡ್ತಾ ಇದ್ರು. ಅದನ್ನು ನೋಡಿಕೊಳ್ಳುವ ಸಲುವಾಗಿಯೇ ಒಂದು ಇಲಾಖೆ ಇತ್ತು. ಅದನ್ನು ನಾವು ಈ ಒಂದು ದಿವಾನಿ ಖೈರತ್, ಅದಕ್ಕೊಬ್ಬ ಮಂತ್ರಿಯೂ ಸಹ ಇದ್ದ. ಅದಲ್ಲದೆ ದಿವಾನಿ ಮಸ್ತಕ್ ರಾಜ್ ಅಂತ ಮತ್ತೊಬ್ಬ ಮಂತ್ರಿ. ಈತ ಅಲಾವುದ್ದೀನ್ ಖಿಲ್ಜಿಯ ಕಾಲದ ಸಾಲ ವಸೂಲಿಗಾರ. ಸಾಲ ವಸೂಲಿ ಮಾಡೋಕೆ ಒಬ್ಬ ಮಂತ್ರಿ ಇದ್ದ. ಹಾಗಾಗಿ ಸಾಲ ವಸೂಲಿ ಮಾಡುವ ಕೆಲಸವನ್ನು ಆತ ಮಾಡ್ತಾ ಇದ್ದ. ಓಕೆ, ಇದು ಕೇಂದ್ರಾಡಳಿತ. ಅಲ್ಲದೆ ಕೇಂದ್ರಾಡಳಿತದಲ್ಲಿ ಈ ಒಂದು ಮಂತ್ರಿಗಳಿಗೆ ಸಲಹೆ ಸಹಾಯವನ್ನು ಮಾಡುವ ಸಲುವಾಗಿ ದೊಡ್ಡ ಒಂದು ಅಧಿಕಾರ ವರ್ಗವೇ ಇತ್ತು ಎನ್ನುವುದನ್ನು ಸಹ ನಾವು ಮರೆಯಬಾರದು. ಸೊ ದೆಹಲಿ ಸುಲ್ತಾನರ ಆಡಳಿತದ ಈ ಒಂದು ಕೇಂದ್ರ ಸರ್ಕಾರ ಅಂದಾಗ ಸುಲ್ತಾನ, ಅವನ ಅಧಿಕಾರಗಳು, ಅವನ ಮೇಲಿನ ನಿಯಂತ್ರಣಗಳು, ಅವುಗಳನ್ನೆಲ್ಲ ನೀವು ಹೇಳ್ತೀರಾ. ಆಮೇಲೆ ಮಂತ್ರಿಗಳು ಯಾರ್ಯಾರಿದ್ರು ಅನ್ನುವುದನ್ನು ನೀವು ಹೇಳ್ತಾ ಹೋಗ್ತೀರಾ. ಸೊ ಅದು ಕೇಂದ್ರ ಸರ್ಕಾರದ ಬಗ್ಗೆ. ಅದಾದ ನಂತರ ಪ್ರಾಂತ್ಯಾಡಳಿತವನ್ನು ನಾವು ನೋಡೋಣ. ಸೊ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ತುಂಬಾ ದೊಡ್ಡದಾಗಿತ್ತು. ಹೆಚ್ಚು ಕಡಿಮೆ ಇವತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನದ ಭಾಗಗಳು ಸೇರಿದಂತೆ ಭಾರತ, ಇಡೀ ಭಾರತ
ಅವರ ಒಂದು ಅಧೀನದಲ್ಲಿ ಇತ್ತು. ಹಾಗಾಗಿ ಆ ಸಾಮ್ರಾಜ್ಯವನ್ನು ಕೇವಲ ಸುಲ್ತಾನನೊಬ್ಬನೇ ನೋಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಆಡಳಿತದ ಅನುಕೂಲಕ್ಕಾಗಿ ಹಲವಾರು ಪ್ರಾಂತ್ಯಗಳಾಗಿ ಅಥವಾ ಇಕ್ತಾಗಳಾಗಿ ವಿಂಗಡಿಸಿದ್ರು. ಪ್ರಾಂತ್ಯಗಳಾಗಿ, ಪ್ರಾವಿನ್ಸಸ್, ಈಗ ನಾವು ಸ್ಟೇಟ್ಸ್ ಅಂತ ಹೇಗೆ ಮಾಡಿದ್ದೀವಿ ಹಾಗೆ ಅವರನ್ನು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ರು. ಆ ಪ್ರಾಂತ್ಯಗಳನ್ನು ರಾಜ್ಯಪಾಲರು ಅಥವಾ ಗವರ್ನರ್ಗಳು ಆಡಳಿತ ಮಾಡೋರು. ಪ್ರಾಂತ್ಯಗಳನ್ನು ಇಕ್ತಾ ಅಂತ ಕರೆಯೋರು, ರಾಜ್ಯಪಾಲರನ್ನು ಇಕ್ತಾದಾರ ಅಥವಾ ಗವರ್ನರ್ ಅಂತ ಕರೀತಾ ಇದ್ರು. ಸೊ ಈ ಗವರ್ನರ್ಗಳು ಪ್ರಾಂತ್ಯಗಳಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡೋದು, ಭದ್ರತೆಯನ್ನು ಕಾಪಾಡೋದು, ಕಂದಾಯವನ್ನು ಸಂಗ್ರಹಣೆ ಮಾಡೋದು, ಆದಾಯ ಖರ್ಚಿನ ದಾಖಲೆಗಳನ್ನು ಇಡೋದು, ಸುಲ್ತಾನನಿಗೆ ಬೇಕಾದ ಸೈನ್ಯವನ್ನು ಪೂರೈಸೋದು, ಹೀಗೆ ಹಲವಾರು ರೀತಿಯ ಕೆಲಸಗಳನ್ನು ಈ ಒಂದು ರಾಜ್ಯಪಾಲರು ಮಾಡ್ತಾ ಇದ್ರು. ಆ ಪ್ರಾಂತ್ಯಗಳ ಇಡೀ ಜವಾಬ್ದಾರಿ ಅವ್ರ ಮೇಲಿತ್ತು. ಸಾಮಾನ್ಯವಾಗಿ ಆ ರಾಜ್ಯಪಾಲರುಗಳಾಗಿ ಏನು ನೇಮಕ ಆಗ್ತಾ ಇತ್ತು ಅವರು ಸುಲ್ತಾನನ ರಕ್ತ ಸಂಬಂಧಿಗಳೇ ಆಗಿರ್ತಾ ಇದ್ರು. ಸುಲ್ತಾನನ ಮಕ್ಕಳು ಅಥವಾ ತಮ್ಮಂದಿರೋ, ಹೀಗೆ ರಕ್ತ ಸಂಬಂಧಿಗಳಿಗೆ ಕೊಡ್ತಾ ಇದ್ರು, ಬೇರೆಯವ್ರಿಗೆ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಅಕಸ್ಮಾತ್ ಬೇರೆಯವ್ರಿಗೆ ಕೊಟ್ರೆ ಅವರು ಅಧಿಕಾರ ಲಾಲಸೆಯಿಂದ ದಂಗೆ ಎದ್ದು ಅಧಿಕಾರವನ್ನು ಕಿತ್ಕೊಳ್ಬಹುದು ಎನ್ನುವಂತಹ ಒಂದು ಇದರಿಂದ. ನಿಮಗೆ ಗೊತ್ತಿರ್ಬೋದು, ಅಲಾವುದ್ದೀನ್ ಖಿಲ್ಜಿ ಖಾರ ಔದ್ನ ರಾಜ್ಯಪಾಲನಾಗಿದ್ದ, ಮೊಹಮ್ಮದ್ ಬಿನ್ ತೊಗಲಕ್ ರಾಜ್ಯಪಾಲನಾಗಿದ್ದ. ಸೊ ಹೀಗೆ ರಾಜ್ಯಪಾಲನ ಹುದ್ದೆಯನ್ನು ಆ ರೀತಿಯ ವ್ಯಕ್ತಿಗಳಿಗೆ ನೀಡಲಾಗ್ತಾ ಇತ್ತು. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಈ ರೀತಿಯ 11 ಇಕ್ತಾಗಳಿದ್ದೋ ಅಂತ ಹೇಳ್ತಾರೆ, ಅಥವಾ 11 ಪ್ರಾಂತ್ಯಗಳಿದ್ದೋ ಅಂತ ಹೇಳ್ತಾರೆ. ಮೊಹಮ್ಮದ್ ಬಿನ್ ತೊಗಲಕನ ಕಾಲದಲ್ಲಿ ಅವು 23ಕ್ಕೇರಿದ್ದು, ದೊಡ್ಡದಾಗಿತ್ತು ಸಾಮ್ರಾಜ್ಯ, ಹಾಗಾಗಿ 23 ಪ್ರಾಂತ್ಯಗಳಿದ್ದು ಅಂತ ಹೇಳಲಾಗುತ್ತೆ. ಸೊ ಪ್ರಾಂತ್ಯಗಳಿದು, ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಜನೆ ಮಾಡಲಾಗಿತ್ತು. ಪ್ರಾಂತ್ಯಗಳನ್ನು ಮತ್ತೆ ಆಡಳಿತದ ಅನುಕೂಲಕ್ಕಾಗಿ ಶಿಕ್ಗಳಾಗಿ ವಿಭಜನೆ ಮಾಡಿದ್ರು. ನಾವು ಜಿಲ್ಲೆ ಅಂತೀವಲ್ವಾ, ಹಾಗೆ ಶಿಕ್ಗಳಾಗಿ. ಆ ಶಿಕ್ನ ಮುಖ್ಯಸ್ಥ ಶಿಕ್ ದಾರ, ಅದೇ ಮುಂದೆ ಶೇಖ್ ದಾರ ಆಯಿತು, ನಿಮಗೆ ಜ್ಞಾಪಕ ಇರ್ಬೋದು, ಶಿಕ್ ದಾರ. ಮತ್ತು ಶಿಕ್ಗಳನ್ನು ಮತ್ತೆ ಪರಗಣಗಳಾಗಿ ವಿಭಜನೆ ಮಾಡಲಾಗಿತ್ತು. ಓಕೆ, ಪರಗಣದ ಮುಖ್ಯಸ್ಥ ಅಮೀಲ್ ಅಂತ ಹೇಳಿಬಿಟ್ಟು. ಓಕೆ, ಮತ್ತು ಪರಗಣಗಳನ್ನು ಮತ್ತೆ ಆಡಳಿತದ ಅನುಕೂಲಕ್ಕಾಗಿ ಗ್ರಾಮಗಳಾಗಿ ವಿಭಜನೆ ಮಾಡಲಾಗಿತ್ತು. ಗ್ರಾಮಗಳೇ ಆಡಳಿತದ ಕೊನೆಯ ಘಟಕ. ಗ್ರಾಮಗಳಲ್ಲಿ ಒಂದೇ ಒಂದು ಸೆಕೆಂಡ್. ಸೊ ಪ್ರಾಂತ್ಯಗಳನ್ನು ಶಿಕ್ಗಳಾಗಿ, ಶಿಕ್ಗಳನ್ನು ಪರಗಣಗಳಾಗಿ, ಪರಗಣಗಳನ್ನು ಗ್ರಾಮಗಳಾಗಿ ವಿಭಜನೆ ಮಾಡಲಾಗಿತ್ತು. ಶಿಕ್ಗಳ ಮುಖ್ಯಸ್ಥ ಶಿಕ್ ದಾರ, ಪರಗಣದ ಮುಖ್ಯಸ್ಥ ಅಮೀಲ್ ಅಂತ ಹೇಳಿಬಿಟ್ಟು. ಮತ್ತು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳಿದ್ದು. ಈ ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಆಡಳಿತವನ್ನು ನೋಡ್ಕೊಳ್ತಾ ಇದ್ದು. ಚೌಧರಿ, ಪಟ್ವಾರಿ, ಚೌಕಿದಾರ್, ಮುಕದ್ದಂ ಮುಂತಾದವರು ಗ್ರಾಮಗಳ ಅಧಿಕಾರಿಗಳಾಗಿ ಗ್ರಾಮಗಳ ಕೆಲಸವನ್ನು, ಆಡಳಿತವನ್ನು ನೋಡಿಕೊಳ್ತಾ ಇದ್ರು. ಸೊ ಹೀಗೆ ಗ್ರಾಮಗಳು ಸೇರಿ ಒಂದು ಪರಗಣ, ಹಲವಾರು ಪರಗಣಗಳು ಸೇರಿ ಒಂದು ಶಿಕ್, ಹಲವಾರು ಶಿಕ್ಗಳು ಸೇರಿ ಒಂದು ಇಕ್ತಾ, ಹಲವಾರು ಇಕ್ತಾಗಳು ಸೇರಿ ಒಂದು ಸಾಮ್ರಾಜ್ಯ. ಸೊ ಇದು ದೆಹಲಿ ಸುಲ್ತಾನರ ಆಡಳಿತದ ಒಂದು ವ್ಯವಸ್ಥೆ. ಇಲ್ಲಿ ಶಿಕ್ದಾರ ಇರಬಹುದು, ಅಮೀಲ್ ಇರಬಹುದು, ಇವರಿಗೆಲ್ಲ ಹಲವಾರು ರೀತಿಯ ಅಧಿಕಾರಿಗಳು ಇದ್ರು ಆಡಳಿತದಲ್ಲಿ ಸಹಾಯವನ್ನು ಮಾಡುವ ಸಲುವಾಗಿ. ಓಕೆ, ಇದಲ್ಲದೆ ಕಂದಾಯ ಆಡಳಿತದ ಬಗ್ಗೆ ನೋಡೋಣ. ರೈಟ್, ದೆಹಲಿ ಸುಲ್ತಾನರು ಕಂದಾಯ ಆಡಳಿತಕ್ಕೆ ಹೆಚ್ಚಿನ ಮಹತ್ವವನ್ನು ಅವರು ಕೊಟ್ಟಿದ್ರು. ಕಂದಾಯ ಆದಾಯದ ತುಂಬ ಪ್ರಮುಖವಾದಂತಹ ಒಂದು ಭಾಗ. ಯಾಕೆಂದ್ರೆ ಸರ್ಕಾರ, ಸುಲ್ತಾನ ಆಡಳಿತ ಮಾಡಬೇಕು ಅಂದ್ರೆ ಅವನಿಗೆ ಆದಾಯ ಬೇಕು. ಅವನು ಸಾಮ್ರಾಜ್ಯ ಕಟ್ಟೋಕೋ, ಅಧಿಕಾರಿಗಳಿಗೆ ಸಂಬಳ ಕೊಡೋಕೋ, ಸೈನಿಕರಿಗೆ ಕೊಡೋಕೋ, ಅಥವಾ ತನ್ನ ಒಂದು ವಿಲಾಸಿ ಜೀವನಕ್ಕೋ ಹಣದ ಅವಶ್ಯಕತೆ ಹೆಚ್ಚಿದೆ. ಹಾಗಾಗಿ ಆದಾಯ ತುಂಬ ಮುಖ್ಯ ರಾಜ್ಯಕ್ಕೆ. ಭೂಕಂದಾಯವೇ ಪ್ರಮುಖವಾದಂತಹ ಆದಾಯ. ಇವತ್ತು ಭೂಕಂದಾಯ ಪ್ರಮುಖ ಆದಾಯವಾಗಿ ಉಳಿದಿಲ್ಲ, ಆದರೆ ಅಂದು ಭೂಕಂದಾಯವೇ ಪ್ರಮುಖವಾದಂತಹ ಒಂದು ಆದಾಯ. ಹಾಗಾಗಿ ಭೂಕಂದಾಯ ಆಡಳಿತವನ್ನು ಇವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಆದಾಯ ಬೇಕಲ್ವಾ ಅವ್ರಿಗೆ? ಆದ್ದರಿಂದ ಓಕೆ, ಇಲ್ಲಿ ಭೂಕಂದಾಯ ಅಂದಾಗ ಭೂಕಂದಾಯದಲ್ಲಿ ಹಿಂದೂಗಳಿಗೆ ಮುಸಲ್ಮಾನರಿಗೆ ವ್ಯತ್ಯಾಸ ಇತ್ತು. ಹಿಂದೂಗಳು ತಮ್ಮ ಒಂದು ಉತ್ಪನ್ನದಲ್ಲಿ 10% ನಾವು 100 ಕ್ವಿಂಟಾಲ್ ಬೆಳೆದು ಅಂದ್ರೆ 50 ಕ್ವಿಂಟಾಲನ್ನು ಭೂಕಂದಾಯವಾಗಿ ಸರ್ಕಾರಕ್ಕೆ ಕೊಡಬೇಕಿತ್ತು. 10% ಸಂಪತ್ತನ್ನು ಭೂಕಂದಾಯವಾಗಿ ಕೊಡಬೇಕಿತ್ತು, ಕಡ್ಡಾಯವಾಗಿ ಕೊಡಬೇಕಿತ್ತು.
ಅದನ್ನು ಕರಜ್ ಅಂತ ಕರೆಯೋರು. ಹಿಂದೂಗಳು ಕೊಡ್ತಿದ್ದಂತಹ ಭೂಕಂದಾಯವನ್ನು ಏನಂತ ಕರೆಯೋರು? ಕರಜ್. ಎಷ್ಟದು? ಆಫ್ ದ ಪ್ರೊಡ್ಯೂಸ್, ಒಟ್ಟು ಉತ್ಪನ್ನದ 50%. ಓಕೆ. ಮುಸಲ್ಮಾನರು 1/10 ಕೊಡೋರು ಅಷ್ಟೇ ಭೂಕಂದಾಯ, 10%. ನಾವು 50% ಕೊಡ್ತಿದ್ದಿದ್ದು, ಮುಸಲ್ಮಾನರು ಬರೀ 10% ಕೊಡೋರು. ಅದನ್ನು ಉಷರ್ ಅಂತ ಕರೀತಾ ಇದ್ರು. ಮುಸಲ್ಮಾನರು ಕೊಡ್ತಿದ್ದಂತಹ 1/10 ಭೂಕಂದಾಯವನ್ನು ಉಷರ್ ಅಂತ ಕರೆಯೋರು. ಇದಲ್ಲದೆ ಬೇರೆ ಬೇರೆ ರೀತಿಯ ತೆರಿಗೆಗಳನ್ನು ಪ್ರಜೆಗಳ ಮೇಲೆ ಹೇರಲಾಗಿತ್ತು. ಅದರಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ತೆರಿಗೆ ಅಂದ್ರೆ ಜಜಿಯಾ, ಹಿಂದೂಗಳ ಮೇಲೆ ಹೇರಿದ್ದಂತಹ ಒಂದು ತಲೆಗಂದಾಯ. ಹಿಂದೂಗಳು, ಏಕೆಂದ್ರೆ ಹಿಂದೂಗಳು 2ನೇ ದರ್ಜೆಯ ಪ್ರಜೆಗಳು, ಮುಸಲ್ಮಾನರ ಆಡಳಿತದಲ್ಲಿ ಇರುವಂತಹ ಜನ. ಮುಸಲ್ಮಾನರು ಇವರಿಗೆ, ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರು ತಲೆಗಂದಾಯವನ್ನು ಕೊಡಬೇಕಿತ್ತು. ಅದನ್ನು ಜೆಜಿಯಾ ಅಂತ ಕರೀತಾ ಇದ್ರು. ಜಜಿಯಾ ಎನ್ನುವಂತಹ ತಲೆಗಂದಾಯ. ಜಕತ್ ಎನ್ನುವಂತಹ ಒಂದು ತೆರಿಗೆಯನ್ನು ಮುಸಲ್ಮಾನರು ಕೊಡ್ತಾ ಇದ್ರು. ಅದು ಒಂದು ಧಾರ್ಮಿಕ ತೆರಿಗೆ. ತನ್ನ ಸುಲ್ತಾನನಿಗೆ ಮುಸಲ್ಮಾನರೇ ಕೊಡ್ತಿದ್ದಂತಹ ಒಂದು ಧಾರ್ಮಿಕ ತೆರಿಗೆಯನ್ನು ಜಕತ್ ಅಂತ ಕರೆಯೋರು. ಅದಲ್ಲದೆ ಆದಾಯಕ್ಕೆ ಖಮ್ಸ್ ಅಂತ ಅಥವಾ ಖುಮ್ಸ್ ಎನ್ನುವುದು, ಯುದ್ಧ ಕಾಲದಲ್ಲಿ ಪರ ರಾಜ್ಯಗಳ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ತಿದ್ರಲ್ವಾ, ಆ ಸಂಪತ್ತನ್ನು ಖಜಾನೆಗೆ ಕೊಡಬೇಕಿತ್ತು. ಅದನ್ನು ಕುಮ್ಸ್ ಅಂತ ಕರೆಯೋರು. ಸೊ ಇವೆಲ್ಲ ಆದಾಯದ ಬೇರೆ ಬೇರೆ ಮೂಲಗಳು. ಇದಲ್ಲದೆ ಮನೆ ಕಂದಾಯ, ಯಾತ್ರಾ ತೆರಿಗೆ, ಗಣಿಗಳ ಮೇಲಿನ ತೆರಿಗೆ, ನೀರಾವರಿ ಮೇಲಿನ ತೆರಿಗೆ, ಗೋಮಾಳದ ಮೇಲಿನ ತೆರಿಗೆ, ವೃತ್ತಿ ತೆರಿಗೆಗಳು. ಅಂದ್ರೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯ ವೃತ್ತಿಗಳನ್ನು ಮಾಡ್ತಾ ಇದ್ರು. ಅದು ಬಡಗಿ ಇರ್ಬೋದು, ಅಕ್ಕಸಾಲಿಗ ಇರ್ಬೋದು, ಕಮ್ಮಾರ ಇರ್ಬೋದು, ಅವರು ತೆರಿಗೆಗಳನ್ನು ಕೊಡಬೇಕಿತ್ತು. ಆಮೇಲೆ ಕಾಣಿಕೆಗಳು, ಸೋತ ರಾಜರುಗಳಿಂದ ಅಥವಾ ಅವರ ಅಧೀನದಲ್ಲಿದ್ದಂತಹ ರಾಜರುಗಳಿಂದ ಬರ್ತಿದ್ದಂತಹ ಕಪ್ಪ ಕಾಣಿಕೆಗಳಿರಬಹುದು. ಆಮೇಲೆ ವಾರಸುದಾರರಿಲ್ಲದ ಆಸ್ತಿ, ಯಾವುದೋ ಆಸ್ತಿ ಅದಕ್ಕೆ ಯಾರು ವಾರಸುದಾರರೇ ಇಲ್ಲ, ಅದಕ್ಕೆ ಯಾರೇ ಓನರ್ ಇಲ್ಲ ಅಂದ್ರೆ ಅದು ಸರ್ಕಾರಕ್ಕೆ ಹೋಗೋದು. ಆಮೇಲೆ ಸುಂಕಗಳು, ವ್ಯಾಪಾರ ವಾಣಿಜ್ಯದ ಮೇಲಿನ ಸುಂಕಗಳು. ಆಮೇಲೆ ದಂಡ, ಫೈನ್ಗಳು, ಅಪರಾಧಿಗಳ ಮೇಲೆ ಆಗ್ತಿದ್ದಂತಹ ದಂಡ. ಸೊ ಹೀಗೆ ಇವೆಲ್ಲ ಆದಾಯದ ಮೂಲಗಳು. ಇದನ್ನೇ ನಾವು ಒಟ್ಟಾರೆಯಾಗಿ ಹಣಕಾಸು ಆಡಳಿತ ಅಥವಾ ಕಂದಾಯ ಆಡಳಿತ ಅಂತ ನಾವು ಕರಿತೇವೆ. ಅರ್ಥವಾಯ್ತಲ್ಲ? ಆದಾಯದ ಮೂಲ, ಅದರಲ್ಲಿ ಭೂಕಂದಾಯ ಪ್ರಮುಖವಾದದ್ದು. ಆಮೇಲೆ ಬೇರೆ ಬೇರೆ ರೀತಿಯ ತೆರಿಗೆಗಳು, ಅದು ಧಾರ್ಮಿಕ ತೆರಿಗೆ, ಧಾರ್ಮಿಕವಲ್ಲದ ತೆರಿಗೆ. ಧಾರ್ಮಿಕ ತೆರಿಗೆ ಅಂದ್ರೆ ಜಜಿಯಾ ಮತ್ತು ಜಕತ್. ಧಾರ್ಮಿಕವಲ್ಲದ ತೆರಿಗೆಗಳು ಎಲ್ಲವೂ ಬಂದ್ಬಿಡುತ್ತೆ. ಯಾತ್ರಾ ತೆರಿಗೆ ನೋಡಿ, ಹಿಂದೂಗಳು ಯಾತ್ರೆ ಹೋಗ್ಬೇಕು ಅಂದ್ರೆ, ಯಾತ್ರಾ ಸ್ಥಳಕ್ಕೆ ಯಾತ್ರೆ ಹೋಗ್ಬೇಕು ಅಂದ್ರೆ ತೆರಿಗೆ ಕಟ್ಟಬೇಕಿತ್ತು, ಯಾತ್ರಾ ತೆರಿಗೆ, ಪಿಲಿಗ್ರಮೇಜ್ ಟ್ಯಾಕ್ಸ್. ಸೊ ಇದೆಲ್ಲ ಆದಾಯದ ಮೂಲಗಳು ಸರ್ಕಾರಕ್ಕೆ. ಇದಲ್ಲದೆ ನ್ಯಾಯಾಡಳಿತಕ್ಕೆ ನಾವು ಬಂದ್ರೆ, ಸುಲ್ತಾನನೇ ಸರ್ವೋಚ್ಚ ನ್ಯಾಯಾಧೀಶ, ಈಸ್ ದ ಫೈನಲ್ ಜಸ್ಟಿಸ್. ಅವನ ತೀರ್ಪೇ ಅಂತಿಮ. ಹಾಗಂತ ಹೇಳಿಬಿಟ್ಟು ಎಲ್ಲಾ ವಿಚಾರಗಳನ್ನು ಆತನೇ ನೋಡ್ಕೊಳ್ತಾ ಇದ್ದ ಅಂತ ಅಲ್ಲ ಹೇಳಿಬಿಟ್ಟು, ಅವನಿಗೆ ನ್ಯಾಯದಾನ ಮಾಡುವಲ್ಲಿ ಸಲಹೆ ಸಹಕಾರವನ್ನು ನೀಡುವ ಸಲುವಾಗಿ ಹಲವಾರು ಹಂತಗಳಲ್ಲಿ ನ್ಯಾಯಾಧೀಶರು ಇರ್ತಾ ಇದ್ರು. ಆ ನ್ಯಾಯಾಧೀಶರು ನ್ಯಾಯದಾನವನ್ನು ಮಾಡ್ತಾ ಇದ್ರು. ಇನ್ನೂ ಹೆಚ್ಚಿನ ನ್ಯಾಯ ಬೇಕು ಅಂದ್ರೆ ಪ್ರಜೆಗಳು ಸುಲ್ತಾನನ ಹತ್ರ ನ್ಯಾಯಕ್ಕಾಗಿ ಬರಬಹುದಿತ್ತು. ಸುಲ್ತಾನರು ನಿಷ್ಪಕ್ಷಪಾತವಾದಂತಹ ನ್ಯಾಯದಾನವನ್ನು ಮಾಡ್ತಾ ಇದ್ರು, ಪಕ್ಷಪಾತಿಗಳಾಗಿರ್ಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ವಾರದಲ್ಲಿ 2 ದಿನ ನ್ಯಾಯದಾನ ಮಾಡುವುದಕ್ಕಾಗಿಯೇ ಮೀಸಲಿಟ್ಟಿದ್ರು ಅಂತಲೂ ಹೇಳ್ತಾರೆ. 2 days were reserved for ಜಸ್ಟಿಸ್. ನ್ಯಾಯದ ಕೆಲಸವನ್ನು ಮಾಡುವ ಸಲುವಾಗಿಯೇ 2 ದಿನಗಳನ್ನು ಮೀಸಲಿಟ್ಟಿದ್ರು ಅಂತ ಹೇಳಿ. ಮುಖ್ಯ ಕಾಜಿ ಮತ್ತು ಸಾದರ್ಗಳು ಸುಲ್ತಾನನಿಗೆ ನ್ಯಾಯ ತೀರ್ಮಾನ ಮಾಡಲು ಸಹಕಾರವನ್ನು ಮಾಡ್ತಾ ಇದ್ರು. ಕಾಜಿಗಳು, ಕಾಜಿ ನ್ಯಾಯ ಅಂತ ಕೇಳಿದ್ದೀರಾ ಅನ್ಸುತ್ತೆ. ಕಾಜಿಗಳು ಅಂದ್ರೆ ನ್ಯಾಯಾಧೀಶರು ಅಂತ ಅರ್ಥ. ಸೊ ಸದರ್ಗಳು ಅವರು ನ್ಯಾಯಾಧೀಶರು, ಇವರು ನ್ಯಾಯ ತೀರ್ಮಾನ ಮಾಡೋಕೆ ಸಹಕಾರವನ್ನು ಮಾಡ್ತಾ ಇದ್ರು. ಅಲ್ಲದೆ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳೇ ನ್ಯಾಯದಾನವನ್ನು ಮಾಡ್ಕೊಳ್ತಾ ಇತ್ತು. ಓಕೆ, ಆ ಕಾಲದಲ್ಲಿ ಕುರಾನಿನ ಪ್ರಕಾರ ನ್ಯಾಯದಾನ ನಡೀತಾ ಇತ್ತು. ಇಸ್ಲಾಮಿಕ್ ಕಾನೂನಿನ ಪ್ರಕಾರ ನ್ಯಾಯದಾನ ಎನ್ನುವುದು ನಡೀತಾ ಇತ್ತು. ಶಿಕ್ಷೆಗಳು ತುಂಬಾ ಕಠಿಣವಾಗಿದ್ದು, ಶಿಕ್ಷೆಗಳು ಅಷ್ಟೇ ಕಠಿಣವಾಗಿದ್ದು. ದಂಡ ಇರ್ಬೋದು, ಚಡಿ ಏಟ್ ಇರ್ಬೋದು, ಅಂಗ ವಿಚ್ಛೇದನ ಇರ್ಬೋದು. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ತೂಕದಲ್ಲಿ ಮೋಸ ಮಾಡಿದರೆ ಅವನ ದೇಹದಿಂದ, ವರ್ತಕನ ದೇಹದಿಂದ ಮಾಂಸವನ್ನು
ತೆಗಿತಾ ಇದ್ರು ಅಂತ ನೀವು ಕೇಳಿದ್ದೀರಲ್ವಾ? ಸೊ ಆ ರೀತಿ ಅಂಗಗಳನ್ನು ಕತ್ತರಿಸೋದು, ಮರಣದಂಡನೆ, ಡೆತ್ ಪೆನಾಲ್ಟಿ, ಓಕೆ, ಇವೆಲ್ಲ ತುಂಬ ಪ್ರಮುಖವಾದಂತಹ ಶಿಕ್ಷೆಗಳಾಗಿತ್ತು. ಆಗ ಬಂದಿಖಾನೆ ವ್ಯವಸ್ಥೆ ಅಥವಾ ಜೈಲ್ ಸಿಸ್ಟಮ್ ಅನ್ನೋದೇನಿರಲಿಲ್ಲ. ದೆರ್ ವಾಸ್ ನೋ ಜೈಲ್ ಸಿಸ್ಟಮ್ ಆಸ್ ಸಚ್. ಆದರೆ ಕೈದಿಗಳನ್ನು ಎಲ್ಲೋ ಕೋಟೆಗಳಲ್ಲೋ ಅಥವಾ ಇನ್ಯಾವುದೋ ಪ್ರದೇಶಗಳಲ್ಲಿ ಅವರುಗಳನ್ನು ಬಂಧಿಸುವ ಕೆಲಸಗಳನ್ನು ಮಾಡ್ತಾ ಇದ್ರು. ಇದಲ್ಲದೆ ಇದು ನ್ಯಾಯಾಡಳಿತದ ಬಗ್ಗೆ. ಸೈನ್ಯಾಡಳಿತ ನಿಮಗೆ ಗೊತ್ತೇ ಇದೆ, ದೆಹಲಿ ಸುಲ್ತಾನರು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಅವರ ಅಧಿಕಾರ ಎನ್ನುವುದು ಸೈನ್ಯದ ಮೇಲೆ ನಿಂತಿತ್ತು, ಅವರ ಬಲ ಸೈನ್ಯದ ಮೇಲೆ ನಿಂತಿತ್ತು. ಹಾಗಾಗಿ ಸೈನ್ಯದ ಆಡಳಿತಕ್ಕೆ ಅವರು ಹೆಚ್ಚು ಗಮನವನ್ನು ಕೊಟ್ಟಿದ್ರು. ಉತ್ತಮವಾದಂತಹ ಸೈನ್ಯ ಪಡೆಯನ್ನು ಅವರು ಹೊಂದಿದ್ರು. ಸ್ಥಾಯಿ ಸೈನ್ಯವನ್ನು ಮೊಹಮ್ಮದ್ ಬಿನ್ ತುಘಲಕ್ ಬಹುದೊಡ್ಡ ಸ್ಥಾಯಿ ಸೈನ್ಯವನ್ನು ಜಾರಿಗೆ ತಂದಿದ್ದ. ಅಂದರೆ ಸದಾ ಸನ್ನದ್ಧವಾಗಿರುವಂತಹ ಒಂದು ಸೈನ್ಯ, ಅದನ್ನೇ ನಾವು ಸ್ಥಾಯಿ ಸೈನ್ಯ ಅಂತ ನಾವು ಕರಿತೇವೆ. ಇವರ ಸೈನ್ಯದಲ್ಲಿ ಕಾಲ್ದಳ ಇತ್ತು, ಅಶ್ವದಳ ಇತ್ತು, ಗಜಪಡೆ ಇತ್ತು. ಓಕೆ, ಕಾಲ್ದಳ ನೆಲದ ಮೇಲೆ ನಿಂತು ಯುದ್ಧ ಮಾಡುವವರು, ಅಶ್ವದಳ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋದು. ಅವಾಗೆಲ್ಲ ಜಾಸ್ತಿ ಬಿಲ್ಲು, ಬಾಣ, ಕತ್ತಿ, ಬರ್ಜಿ, ಈಟಿ ಇವುಗಳೇ. ಗಜಪಡೆನೂ ಇತ್ತು, ಆನೆಗಳ ಮೇಲೆ ಕೂತು ಯುದ್ಧ ಮಾಡುವಂತಹ ಸೈನ್ಯವೂ ಇತ್ತು. ಈ ಸೈನ್ಯದಲ್ಲಿ ಬೇರೆ ಬೇರೆ ಜನಾಂಗಗಳಿಗೆ ಸೇರಿದ ಜನ ಇದ್ರು. ಟರ್ಕರಿದ್ರು, ಅರಬರಿದ್ರು, ಪರ್ಷಿಯನ್ನರಿದ್ರು, ರಜಪೂತರಿದ್ರು, ಆಫ್ಘನ್ ಬುಡಕಟ್ಟಿಗೆ ಸೇರಿದ ಸೈನಿಕರಿದ್ರು. ಹಾಗಾಗಿ ಇದು ಒಂದು ರೀತಿ ಕಲೆಸು ಮೇಲೋಗರದ ಸೈನ್ಯ, ಯಾವುದೇ ಒಂದು ಬುಡಕಟ್ಟಿಗೆ ಸೇರಿದ ಜನ ಇರಲಿಲ್ಲ. ಹಾಗಾಗಿ ದೆಹಲಿ ಸುಲ್ತಾನರ ಸೈನ್ಯದಲ್ಲಿ ರಾಷ್ಟ್ರೀಯತೆ ಎನ್ನುವುದು ಇರಲಿಲ್ಲ. ಇದು ನಮ್ಮ ರಾಷ್ಟ್ರ, ನಾವು ಅದಕ್ಕಾಗಿ ಹೋರಾಟ ಮಾಡ್ತೀವಿ ಅನ್ನೋದೇನಿರಲಿಲ್ಲ. ಎಲ್ಲರೂ ಹಣಕ್ಕಾಗಿ ಹೋರಾಟ ಮಾಡೋದಷ್ಟೇ ಇದ್ದದ್ದು. ದಿವಾನಿ ಆರಿಸ್ ಸೈನ್ಯದ ಮುಖ್ಯಸ್ಥನಾಗಿದ್ದ, ಸೈನ್ಯವನ್ನ ಆತ ನೋಡ್ಕೊಳ್ತಾ ಇದ್ದ. ಅಲಾವುದ್ದೀನ್ ಖಿಲ್ಜಿಯ ಒಂದು ಸೈನ್ಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಆತ ಜಾರಿಗೆ ತಂದಿದ್ದ. ಅಲಾವುದ್ದೀನ್ ಖಿಲ್ಜಿ ಡಾಗ್ ಪದ್ಧತಿ, ಚೆಹರಾ ಪದ್ಧತಿ ನಾನು ಹೇಳಿದ್ದೆ. ಚೆಹರೆ ಅಂದರೆ ಆ ಕುದುರೆಗಳ ಲಕ್ಷಣಗಳನ್ನು, ಚೆಹರೆಗಳನ್ನು ಬರೆದಿರೋದು, ಕುದುರೆಗಳಿಗೆ ಬರೆ ಹಾಕೋದು. ಈಗ ನನ್ನ ಕುದುರೆನ ಬೇರೆಯವರು ಬಳಸಬಾರ್ದು, ಹಾಗೆ ಬರೆ ಹಾಕುವ ಪದ್ಧತಿಯನ್ನೆಲ್ಲ ಆತ ಜಾರಿಗೆ ತಂದಿದ್ದ. ಮೊಹಮ್ಮದ್ ಬಿನ್ ತುಘಲಕ್ ನಾನು ಹೇಳಿದಂತೆ ದೊಡ್ಡ ಸ್ಥಾಯಿ ಸೈನ್ಯವನ್ನೇ ಜಾರಿಗೆ ತಂದಿದ್ದ. ಬಲ್ಬನ್ ಮಂಗೋಲರ ದಾಳಿಯನ್ನು ತಡೆಯುವ ಸಲುವಾಗಿ ವಾಯುವ್ಯ ಗಡಿಯಲ್ಲಿ ವಿಶೇಷವಾದಂತಹ ಆಫ್ಘನ್ ಸೈನ್ಯವನ್ನು ನೇಮಕ ಮಾಡಿದ್ದ ಅಂತ ನಾವು ಮಾತನಾಡಿದ್ದೇವೆ. ಫಿರೋಜ್ ಶಾ ತುಘಲಕನ ಕಾಲಕ್ಕೆ ಬಂದರೆ ಸೈನಿಕರಿಗೆ, ಸೈನ್ಯದ ಅಧಿಕಾರಿಗಳಿಗೆ ಜಹಗೀರುಗಳನ್ನು ಕೊಡುವ ವ್ಯವಸ್ಥೆಯನ್ನು ಆತ ಜಾರಿಗೆ ತಂದಿದ್ದ. ಹಾಗಾಗಿ ಸೈನ್ಯದ ಆಡಳಿತಕ್ಕೆ ಇವರು ಹೆಚ್ಚು ಗಮನವನ್ನು ಕೊಟ್ಟಿದ್ರು. ಆದರೆ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಮದ್ದುಗುಂಡುಗಳ ಬಳಕೆ ಇರಲಿಲ್ಲ. ಓಕೆ, ಫಿರಂಗಿಗಳು ಅಂತ ನಾವೇನು ಹೇಳ್ತೀವಿ, ಅದರ ಬಳಕೆ ಇನ್ನೂ ಜಾರಿಗೆ ಬಂದಿರಲಿಲ್ಲ. ಅಶ್ವದಳವೇ ಇವರ ಸೈನ್ಯದ ತುಂಬಾ ಪ್ರಮುಖವಾದಂತಹ ಒಂದು ಭಾಗವಾಗಿತ್ತು. ರೈಟ್. ಸೊ ಇದು ಇವರ ಕಾಲದ ಒಂದು ಆಡಳಿತದ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡಿದೆ. ಬಹುಶಃ ಇಲ್ಲಿಗೆ ನಿಲ್ಲಿಸೋಣ.